ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಫಿನ್ಲ್ಯಾಂಡಿದು ಯಂಗೆಸ್ಟ್ PM ಒಂದು ಹೊಸ ವರ್ಕರ್ನ ಪ್ರಪೋಸ್ ಮಾಡಿದ್ದಾರೆ. ಇದ್ರ ಪ್ರಕಾರ ನೀವೇನಾದರೂ ಫಿನ್ಲ್ಯಾಂಡಲ್ಲಿ ಕೆಲಸ ಮಾಡ್ತಾ ಇದ್ರೆ ವಾರಕ್ಕೆ 3 ದಿನ ರಜಾ, 4 ದಿನ ಕೆಲಸ ಮಾಡಿದ್ರೆ ಸಾಕು. ಆ 4 ದಿನ ಏನು ಕೆಲಸ ಮಾಡ್ತೀರಾ ಅದರಲ್ಲಿ ದಿನಕ್ಕೆ ಬರೀ 6 ಗಂಟೆ ವರ್ಕ್ ಮಾಡಿದ್ರೆ ಸಾಕು. ಒಂದು ದಿನಕ್ಕೆ 6 ಅವರ್ ಕೆಲಸ ಅಷ್ಟೇ, ಬರೀ 4 ದಿನ ಕೆಲಸ ಮಾಡಿದ್ರೆ ಸಾಕು. ಕ್ರೇಜಿ ಗುರು. ನಮ್ಮ ದೇಶದಲ್ಲೂ ಇದು ಬಂದುಬಿಟ್ರೆ ಎಲ್ಲ ಎಂಪ್ಲಾಯಿಗಳು ಕೂಡ ಖುಷಿಯಾಗ್ಬಿಡ್ತಾರೆ. ಅಷ್ಟಿಲ್ಲದೆ ಈ ಫಿನ್ಲ್ಯಾಂಡು ಹ್ಯೂಮನ್ ಪೀಸ್ ಇಂಡೆಕ್ಸ್ ಅಂತ ಬರುತ್ತೆ, ಮನುಷ್ಯರು ನೆಮ್ಮದಿಯಾಗಿರುವಂಥ ದೇಶದ ರ್ಯಾಂಕಿಂಗ್. ಅದರಲ್ಲಿ ಫಿನ್ಲ್ಯಾಂಡ್ ಆಬ್ವಿಯಸ್ಲಿ ಟಾಪಲ್ಲೇ ಬರುತ್ತೆ. ಅಷ್ಟಿಲ್ಲದೆ ಟಾಪಲ್ಲಿ ಬರುತ್ತಾ? ಹಾಂ ಹೇಳಿ. ಬಟ್ ಸ್ಟಿಲ್ ನಮ್ಮದು ಡೆವಲಪಿಂಗ್ ದೇಶ ಆಗಿರೋದ್ರಿಂದ ಎಲ್ಲರೂ ಕೆಲಸ ಮಾಡಲೇಬೇಕು. ಈ ಫಿನ್ಲ್ಯಾಂಡೆಲ್ಲ ಸ್ವಲ್ಪ ಶ್ರೀಮಂತ ದೇಶಗಳು, ಅವರಿಗೆ ಒಂದು ಫ್ಲೆಕ್ಸಿಬಿಲಿಟಿ ಇರುತ್ತೆ. ಈ ರೀತಿ ಎಂಪ್ಲಾಯಿಗಳಿಗೆ ಬರೀ 4 ದಿನ ಮಾತ್ರ ವರ್ಕ್ ಮಾಡಿಸ್ಕೊಳ್ಳೋದಕ್ಕೆ, ಬರೀ 6 ಗಂಟೆ ಮಾತ್ರ ದಿನಕ್ಕೆ ವರ್ಕ್ ಕೊಡೋದಕ್ಕೆ. ಬಟ್ ನಮ್ಮ ದೇಶದಲ್ಲಿ ಆ ರೀತಿ ಆಗಬೇಕಲ್ಲ. ಬಟ್ ಆದರೆ ಚೆನ್ನಾಗಿರುತ್ತೇನೋ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಾರ್ಮಲಿ ನಾವೆಲ್ಲರೂ ಕೂಡ 1 ಕ್ರೆಡಿಟ್ ಕಾರ್ಡು ಅಥವಾ 2 ಕ್ರೆಡಿಟ್ ಕಾರ್ಡ್ ಅಥವಾ ಮ್ಯಾಕ್ಸಿಮಮ್ ಅಂತ ಅಂದರೆ 3-4 ಕ್ರೆಡಿಟ್ ಕಾರ್ಡ್ಗಳನ್ನು ಇಟ್ಕೊಂಡಿರ್ತೀವಿ. ಆದರೆ ಹೈದರಾಬಾದ್ನಲ್ಲಿ ಈ ಒಬ್ಬ ವ್ಯಕ್ತಿ ಲಿಟ್ರಲಿ 1638 ಕ್ರೆಡಿಟ್ ಕಾರ್ಡ್ಗಳನ್ನು ಇಟ್ಕೊಂಡಿದ್ದಾನಂತೆ. ಆಯಿತಾ, ಅದು ಕೂಡ ಎಲ್ಲ ವ್ಯಾಲಿಡ್ ಇರುವಂಥ ಕ್ರೆಡಿಟ್ ಕಾರ್ಡ್. ಯಾರು ಅಷ್ಟೊಂದು ಕ್ರೆಡಿಟ್ ಕಾರ್ಡ್ ಇವನಿಗೆ ಕೊಟ್ಟರು ಅಂತ ಗೊತ್ತಿಲ್ಲ. ಅಲ್ಲ, ಅದು ಹೆಂಗೆ ಮೇಂಟೈನ್ ಮಾಡ್ತಾನೆ ಅಂತ. ಎಷ್ಟೋ ಕ್ರೆಡಿಟ್ ಕಾರ್ಡ್ಗಳಿಗೆ ಆ್ಯನ್ಯುವಲ್ ಫೀ ಅಂತ ಇರುತ್ತೆ. ಎಲ್ಲದಕ್ಕೂ 100 ರೂಪಾಯಿ ಆದ್ರೂ ಹತ್ತತ್ರ 1,60,000 ರೂಪಾಯಿ ವರ್ಷಕ್ಕೆ ಅವನು ಕ್ರೆಡಿಟ್ ಕಾರ್ಡ್ ಮೇಂಟೆನೆನ್ಸ್ ಚಾರ್ಜನ್ನೇ ಕೊಡಬೇಕಲ್ಲ ಅಂತ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಒಟ್ಟಿಗೆ ಇವನೇನೋ ಎಲ್ಲದನ್ನು ಯೂಸ್ ಮಾಡಿಕೊಂಡು ಕ್ಯಾಶ್ ಬ್ಯಾಕ್ ಎಲ್ಲ ತಗೋತಾನಂತೆ. ಟ್ರಾವೆಲ್ ಪ್ಯಾಕ್ಸ್ಗಳನ್ನು ಪರ್ಕ್ಸ್ಗಳನ್ನು ಇವನು ರೆಡೀಮ್ ಮಾಡ್ಕೋತಾನಂತೆ. ಸೊ ಏನಪ್ಪ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೆ 1-2 ಕ್ರೆಡಿಟ್ ಕಾರ್ಡ್ ಮೇಂಟೈನ್ ಮಾಡಬೇಕಾದ್ರೆ ತಲೆ ಕೆಟ್ಟೋಗ್ತಿರುತ್ತೆ, ಎಲ್ಲಿ ಪೇಮೆಂಟ್ ಮಿಸ್ ಮಾಡಿಬಿಡ್ತೀನೋ ಅಂತ. ಇವನು ಅದು ಹೆಂಗೆ ನೆನ್ಪಿಟ್ಕೋತಾನೆ, ಯಾವುದ್ರಲ್ಲಿ ಸ್ವೈಪ್ ಮಾಡಿದ್ದ, ಯಾವುದ್ರಲ್ಲಿ ಯೂಸ್ ಮಾಡ್ಕೊಂಡಿದ್ದ. ಹೆವಿ ಕಷ್ಟ. ಕ್ರೇಜಿ. ಇದೇನೋ ವರ್ಲ್ಡ್ ರೆಕಾರ್ಡ್ ಬೇರೆ ಆಗಿದೆಯಂತೆ, ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, TCSನವರು UK ಯುನೈಟೆಡ್ ಕಿಂಗ್ಡಮ್ನಲ್ಲಿ ಮುಂದಿನ 3 ವರ್ಷಗಳಲ್ಲಿ ಸುಮಾರು 5,000 ಹೊಸ ಜಾಬ್ಗಳನ್ನು ಕ್ರಿಯೇಟ್ ಮಾಡ್ತಾರಂತೆ. ಇದು ಯಾವ ಲೆವೆಲ್ ಹಿಪೋಕ್ರಸಿ ಅಂತ ಗೊತ್ತಿಲ್ಲ. ಮೊನ್ನೆ TCSನವ್ರು ನಮ್ಮ ದೇಶದಲ್ಲಿ ಹತ್ತತ್ರ 12,000 ಜನರನ್ನು ಕೆಲಸದಿಂದ ತೆಗೆದ್ರು. 12,000 ಜನರನ್ನು, ಸುಮಾರು 2% ಆಫ್ ದ ವರ್ಕ್ ಫೋರ್ಸು ಇಂಡಿಯಾದಲ್ಲಿ TCS ಅವ್ರದ್ದು. ಇದೀಗ ನಮ್ಮ ದೇಶದಲ್ಲಿ ಜನರನ್ನು ಕೆಲಸದಿಂದ ತೆಗೆದು TCS ಅವರು UKನಲ್ಲಿ 5,000 ಜಾಬ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಇದು ಯಾವ ಥರ ಇದಂತ ಗೊತ್ತಿಲ್ಲ ಗುರು. ಇಲ್ಲಿ ಕೆಲಸ ಏನು ತೆಗೆದು ಯಾಕೆ, ಅಲ್ಲಿ ಯಾವುದೋ ಬೇರೆ ದೇಶದ ಕೆಲಸಕ್ಕೆ ತಗೊಳ್ಳೋದು ಯಾಕೆ? ನಮ್ಮ ದೇಶದ ಕಂಪ್ನಿನ, ಬೇರೆ ದೇಶದ ಕಂಪ್ನಿನ? ಅದನ್ನು ಏನು ಮಾಡ್ತಾವ್ರಲ್ಲಿ ಇಲ್ಲೇ ಮಾಡ್ಬೋದಪ್ಪ, ನಮ್ಮ ದೇಶದ ಜನರುಗಳಿಗೆ ಕೆಲಸ ಕೊಡ್ಬೋದಪ್ಪ. ಏನೋ ಗೊತ್ತಿಲ್ಲ, ಏನು ಪ್ಲ್ಯಾನ್ ಇದೆಯಾ ಅವ್ರದ್ದು ಏನಂತ ಐಡಿಯಾ ಇಲ್ಲ. ಒಟ್ಟಿನಲ್ಲಿ ಏನೋ ಮಾಡ್ತಾವ್ರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಪ್ಯಾರಿಸಲ್ಲಿರುವಂಥ ಐಫೆಲ್ ಟವರ್ ಏನಿದೆ ಅದನ್ನು ಮುಂದಿನ ವರ್ಷ ಏನೋ ಡೆಮಾಲಿಷ್ ಮಾಡ್ತಾರಂತೆ. ಎಷ್ಟು ನಿಜ ಅಂತ ಗೊತ್ತಿಲ್ಲ. ಈ ರೀತಿ ಒಂದು ನ್ಯೂಸ್ ಬರ್ತಾ ಇದೆ. ಆಯಿತಾ, ಇನ್ನು ಮೇಂಟೆನೆನ್ಸ್ ತುಂಬ ಕಷ್ಟ ಆಗ್ತಿದೆಯಂತೆ. ಅದನ್ನು ರಿಪೇರ್ ಕಾಸ್ಟು ಕೂಡ ತುಂಬ ಜಾಸ್ತಿ ಆಗ್ತಿದೆಯಂತೆ. ಪ್ರಾಫಿಟಬಲ್ ಇಲ್ಲ ಅದು. ಅದರಿಂದ ಆ ದೇಶಕ್ಕೆ ಸ್ವಲ್ಪ ಲಾಸ್ ಅಂದ್ಕೊಂಡು ಏನೋ ಲೀಸ್ ಏನೇನೋ ಇಶ್ಯೂ ಅಂತ. ಆಯಿತಾ, ಸೊ ನಂಗೆ ಅನಿಸ್ತಂಗೆ ಈ ಒಂದು ದೇಶಕ್ಕೆ ಮೆಜಾರಿಟಿ ಆಫ್ ದ ಟೂರಿಸಮ್ ಬರ್ತಿರೋದು ಈ ಒಂದು ಐಫೆಲ್ ಟವರಿಂದನೇ ನಂಗೆ ಅನ್ನಿಸ್ತಂಗೆ. ಗೊತ್ತಿಲ್ಲ. ಆಯಿತಾ, ಪ್ಯಾರಿಸಲ್ಲಿ ನೋಡಬೇಕಾಗಿರುವಂಥ ತುಂಬ ಇದೆ. ಬಟ್ ಒಂದು ಸಿಂಬಲ್ ಅಂತ ಅಂದರೆ ಪ್ಯಾರಿಸ್ ಅಂದ ತಕ್ಷಣ ನಮಗೆ ಮನಸ್ಸಲ್ಲಿ ನೆನಪಾಗೋದು ಈ ಒಂದು ಐಫೆಲ್ ಟವರ್. ಸೊ ಇದನ್ನೇ ಡೆಮಾಲಿಷ್ ಮಾಡಿಬಿಟ್ರೆ ನಂಗೆ ಅನ್ನಿಸ್ತಂಗೆ ಗೊತ್ತಿಲ್ಲ. ಐ ಹೋಪ್ ಇದು ನ್ಯೂಸ್ ಸುಳ್ಳಾಗಲಿ ಅಥವಾ ಯಾರಾದರೂ ಒಂದು ಕಂಪ್ನಿ ಅದನ್ನು ಟೇಕ್ ಓವರ್ ಮಾಡಿ ಏನಾದರೂ ಮಾಡ್ತಾರೆ ಅಂತ. ಬಟ್ ಸ್ಟಿಲ್ ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ನೀವೇನಾದರೂ iPhone 17 Pro 256 GB ಸ್ಟೋರೇಜ್ ವೇರಿಯಂಟ್ ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವೇನಾದರೂ ಸ್ವಿಟ್ಜರ್ಲ್ಯಾಂಡ್ ಅಥವಾ ಲಕ್ಸೆಂಬರ್ಗ್ ದೇಶದಲ್ಲಿದ್ದರೆ ಬರೀ 3 ತಿಂಗಳ ಸಂಬಳದಲ್ಲಿ ಬರೀ 3 ದಿನದ ಸಂಬಳದಲ್ಲಿ ನೀವು ಈ iPhone 17 Proನ ಪರ್ಚೇಸ್ ಮಾಡ್ಬೋದು. ಬರೀ 3 ದಿನ. ಅಮೆರಿಕಾದಲ್ಲಿ ನೀವಿದ್ರೆ ಬರೀ 4 ದಿನದ ಸಂಬಳದಲ್ಲಿ ನೀವು ಈ iPhone 17 Proನ ಪರ್ಚೇಸ್ ಮಾಡ್ಬೋದಾಯ್ತಾ. ಸೊ ಈ ಒಂದು ಏನು ಸ್ಟ್ಯಾಟಿಸ್ಟಿಕ್ಸ್ ಇದೆ, ಇದು ಆ ದೇಶದ ಎಲ್ಲ ಜನರ ಆ್ಯಾವ್ರೇಜ್ ಇನ್ಕಮನ್ನು ತಲ್ಲಿಟ್ಕೊಂಡು ಎಷ್ಟು ದಿನದಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ ಈ ಸ್ಟ್ಯಾಟಿಸ್ಟಿಕ್ಸಿಗೆ ಹಾಕಿದ್ದಾರೆ. ಆಯಿತಾ, ನೆಕ್ಸ್ಟ್ ನೀವೇನಾದರೂ ನಾರ್ವೆಲಿದ್ದರೆ 4 ದಿನದಲ್ಲಿ ನೀವು ಐಫೋನ್ನ ಪರ್ಚೇಸ್ ಮಾಡ್ಬೋದು. ಜರ್ಮನಿಲಿದ್ದರೆ 5 ದಿನ, ಸ್ವೀಡನಲ್ಲಿ 6 ದಿನ, UKನಲ್ಲಿ 7 ದಿನ, ಇಟಲಿಯಲ್ಲಿ 8 ದಿನ ಅಂತೆ. ನೆಕ್ಸ್ಟ್ ಚಿಲಿಯಲ್ಲಿ 32 ದಿನ, ಬ್ರೆಜಿಲ್ನಲ್ಲಿ 77 ದಿನ, ವಿಯೆಟ್ನಾಮಲ್ಲಿ 99 ದಿನ. ಅದೇ ನಮ್ಮ ದೇಶ
ನಮ್ಮ ಭಾರತದಲ್ಲಿ 160 ದಿನ ಕೆಲಸ ಮಾಡಿದ್ರೆ ನಿಮಗೆ ಈ ಐಫೋನ್ 17 Pro 256 GB ವೇರಿಯಂಟನ್ನು ಪರ್ಚೇಸ್ ಮಾಡ್ಬೋದು ಆಯಿತಾ. ಸೊ ಲಿಟ್ರಲಿ ಈ ಫೋನಿಗೆ ನಂಗೆ ಅನ್ನಿಸ್ತಂಗೆ ಹತ್ತಿರ 1,30,35,000 ರೂಪಾಯಿ ಆಗುತ್ತೆ. ಸೊ ಸುಮಾರು 6 ತಿಂಗಳು ನೀವು ಕಷ್ಟಪಟ್ಟರೆ, ಅಂದರೆ ನಮ್ಮ ದೇಶದ ಆ್ಯಾವ್ರೇಜ್ ಇನ್ಕಮ್ಮನ್ನು ಅವ್ರು ತಲ್ಲಿಡ್ಕೊಂಡು ಇದನ್ನು ಆ್ಯಡ್ ಮಾಡಿದ್ದಾರೆ. ಆಬ್ವಿಯಸ್ಲಿ ತುಂಬ ಜನ ಒಂದು 20,000-25,000 ರೂಪಾಯಿ ಅರ್ನ್ ಮಾಡ್ತಾಯಿರ್ತಾರೆ. ಸೊ ಅದನ್ನು ತಲ್ಲಿಡ್ಕೊಂಡು ಇವರು ಇದನ್ನು ಹಾಕಿದ್ದಾರೆ. ಸೊ 160 ದಿನ ನಮ್ಮ ದೇಶದಲ್ಲಿ ಕಷ್ಟಪಡಬೇಕು ಜನ ಈ ಫೋನ್ ಪರ್ಚೇಸ್ ಮಾಡೋದಕ್ಕೆ. ಬಟ್ ಸ್ಟಿಲ್ ನಮ್ಮ ದೇಶದಲ್ಲಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. EMI ಮಾಡ್ತಾಯಿರೋ, ಫೋನ್ ತಗೋತಾಯಿರೋ, ಶೋ ಆಫ್ ಮಾಡ್ತಾಯಿರೋ, ಹಿಂಗೆ ಇಟ್ಕೊಂಬಿಟ್ಟು ಲೋಗೋನ, ಆಪಲ್ ಲೋಗೋನ, ಹಿಂಗೆ ಜನ ಕ್ರೇಜಿ ಅಲ್ವಾ? ಏನಂತೀರಾ ಕಾಮೆಂಟ್ ಮಾಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಜಿಯೋದವರು ಒಂದು ಹೊಸ ಜಿಯೋ ಭಾರತ್ ಫೋನನ್ನು ಲಾಂಚ್ ಮಾಡಿದ್ದಾರೆ. ಕೇವಲ 799 ರೂಪಾಯಿಗೆ ಈ ಫೋನಲ್ಲಿ 7 ದಿನಗಳ ಬ್ಯಾಟ್ರಿ ಬ್ಯಾಕಪ್ ನಮಗೆ ಸಿಗುತ್ತಂತೆ. ಏನೋ ಲೊಕೇಶನ್ ಮಾನಿಟ್ರಿಂಗು, ಯೂಸೇಜ್ ಮಾನಿಟ್ರಿಂಗು, ಫೋನ್ ಮತ್ತು ಹೆಲ್ತ್ ಸರ್ವಿಸಸ್ ಎಲ್ಲ ಸಿಗುತ್ತೆ ಅಂತ ಇದ್ದಾರೆ. ಅದು ಯಾವ ರೀತಿ ಅಂತ ನೋಡಬೇಕು. ಬೇಕು ಅಂದರೆ ಹೇಳಿ ತರಿಸ್ಕೊಂಬಿಟ್ಟು ವಿಡಿಯೋ ಮಾಡ್ತೀನಿ. ಈ ಫೋನ್ನ ಮಕ್ಕಳಿಗೆ, ಏಜ್ ಆಗಿರೋರಿಗೆ ಅಥವಾ ಅಷ್ಟು ಫೋನ್ಗಳ ಬಗ್ಗೆ ಮಾಹಿತಿ ಇಲ್ಲದಿರೋರಿಗೆ ಮಾಡಿದಾರಂತೆ. ಸೊ ಮಕ್ಕಳಿಗೆ ಕೊಟ್ಟಿರೋದು ನೀವು ಲೊಕೇಶನ್ದೆಲ್ಲ ಮಾನಿಟರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಇಂಟ್ರೆಸ್ಟಿಂಗ್ ಆಗಿದೆ. ಬೇಕು ಅಂದರೆ ಹೇಳಿ ತರಿಸ್ಬಿಟ್ಟು ವಿಡಿಯೋ ಮಾಡ್ತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನೆಕ್ಸ್ಟ್ ಲಾಂಚ್ ಆಗುವಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಅಲ್ಟ್ರಾದಲ್ಲಿ ಇನ್ಬಿಲ್ಟ್ ಪ್ರೈವಸಿ ಸ್ಕ್ರೀನ್ ಇರುತ್ತಂತೆ. ಇನ್ಬಿಲ್ಟ್ ಪ್ರೈವಸಿ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ನಾವೆಲ್ಲರೂ ಕೂಡ ಪ್ರೈವಸಿ ಸ್ಕ್ರೀನ್ ಗಾರ್ಡನ್ ಹಾಕೋತೀವಿ. ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೆ. ನೀವು ಜಸ್ಟ್ ಸೈಡಿಂದ ನೋಡಿದ್ರೆ ಏನೂ ಕಾಣೋದಿಲ್ಲ ಆಯಿತಾ, ಸ್ಟ್ರೈಟಾಗಿ ನೋಡಿದ್ರೆ ಮಾತ್ರ ಕಾಣುತ್ತೆ. ಸೊ ಆ ಒಂದು ಫೀಚರ್ನ ಸ್ಯಾಮ್ಸಂಗ್ ಅವರು ಇನ್ಬಿಲ್ಟ್ ಕೊಡ್ತಾ ಇದ್ದಾರಂತೆ ಆಯಿತಾ. ನೀವು ಸೈಡಿಂದ ನೋಡಿದ್ರೆ ಏನೂ ಕಾಣೋದಿಲ್ವಂತೆ ಆಯಿತಾ. ಆ ಒಂದು ಫೀಚರ್ ನೀವು ಬೇಕು ಅಂದರೆ ಆನ್ ಮಾಡ್ಕೋಬೋದು ಆಯಿತಾ, ಬೇಡ ಅಂದರೆ ಆಫ್ ಮಾಡ್ಕೋಬೋದು. ಸೊ ಈ ರೀತಿ ಒಂದು ನ್ಯೂಸ್ ಬರ್ತಾ ಇದೆ, ಅದ್ರ ಸ್ಕ್ರೀನ್ಶಾಟ್ ಕೂಡ ಓಡಾಡ್ತಾ ಇದೆ. ಸೊ ಮ್ಯಾಕ್ಸಿಮಮ್ ಪ್ರೈವಸಿ ಅಂತ, ಸೊ ಪ್ರೈವಸಿ ಡಿಸ್ಪ್ಲೇ. ಸೊ ಕ್ರೇಜಿ. ನೋಡೋಣ ನೆಕ್ಸ್ಟ್ ಬಂತು ಅಂತ ಅಂದರೆ ಯಾವ ರೀತಿ ಇರುತ್ತೆ ಅಂತ. ಹೆವಿ ಇಂಟ್ರೆಸ್ಟಿಂಗ್ ಫೀಚರು. ಇದು ಬಂದಮೇಲೆ ನಂಗೆ ಅನ್ನಿಸ್ತಂಗೆ ಎಲ್ಲ ಬ್ರ್ಯಾಂಡ್ಗಳು ಕಾಪಿ ಮಾಡೋಕ್ಕೆ ಶುರು ಮಾಡ್ತಾರೆ ಆಯಿತಾ. ಆಪಲ್ನವ್ರು ಮೋಸ್ಟ್ಲಿ ಒಂದು 6-7 ವರ್ಷ ಬಿಟ್ಟು ಕಾಪಿ ಮಾಡ್ತಾರೆ. ಈಗಲೇ ಮಾಡಲ್ಲ, 6-7 ವರ್ಷ ಲೇಟಾಗಿ ಬರುತ್ತೆ ಆಪಲ್ಗೆ. ಬಟ್ ಇದು ಬಂದಾದಮೇಲೆ ಎಲ್ಲ ಬ್ರ್ಯಾಂಡ್ ಅವರು ಕೂಡ ಕೆಲವು ತಿಂಗಳಲ್ಲಿ ಕಾಪಿ ಮಾಡ್ತಾರೆ. ನೋಡ್ತಾ ಇರಿ. ಏನು ಅಂದಿದ್ದೆ ಅಂದ್ಬಿಡಿ. ಮೋಸ್ಟ್ಲಿ ಇದು ಸ್ಯಾಮ್ಸಂಗ್ ಅವರು ತೊಗೊಂಬರ್ತಿರುವಂಥ ಒಂದು ಹೊಸ ಡಿಸ್ಪ್ಲೇ ಟೆಕ್ನಾಲಜಿ ಇರಬಹುದು ಅಂತ ಕಾಣುತ್ತೆ. ನೋಡೋಣ ಹೆಂಗಿರುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮ್ಯಾಕ್ಬುಕ್ ಪ್ರೋಗೆ ಫೈನಲಿ ಮುಂದಿನ ವರ್ಷ ಏನೋ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಬರುತ್ತಂತೆ. ಇಷ್ಟು ದಿನ ಅವ್ರ ಲ್ಯಾಪ್ಟಾಪಲ್ಲಿ ಯಾವುದೇ ಟಚ್ ಸ್ಕ್ರೀನ್ ಇರಲಿಲ್ಲ. ಸೊ ಮುಂದಿನ ವರ್ಷ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. OLED ಡಿಸ್ಪ್ಲೇ ವಿತ್ ಟಚ್ ಸ್ಕ್ರೀನು. ನೋಡೋಣ ಹೆಂಗಿರುತ್ತೆ ಅಂತ. ಇನ್ನು ಮುಂದಿನ ಮತ್ತು ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಎಡ್ಜನ್ನು ಏನು ತೊಗೊಂಬರ್ತಾರೆ. ಸೊ ಎಡ್ಜ್ ಅಂದರೆ ಈ ವರ್ಷ S25 ಎಡ್ಜ್ ಬಂತು. ಸೊ ಮುಂದಿನ ವರ್ಷ ಬರುವಂಥ S26 ಎಡ್ಜಲ್ಲಿ ಸೇಮ್ ಐಫೋನ್ 17 Pro ಯಾವ ರೀತಿ ಇದೆ ಅದೇ ಡಿಸೈನ್ನ ತೊಗೊಂಬರ್ತಾರಂತೆ. ಪ್ಲೇಟೋ ಡಿಸೈನ್ ಮೇಲ್ಗಡೆ, ಅಂದರೆ ಸರ್ಕ್ಯೂಟ್ನೆಲ್ಲ ಮೋಸ್ಟ್ಲಿ ಅದರೊಳಗೆ ಹಾಕ್ತಾರೆ. ಇನ್ನೂ ಸ್ವಲ್ಪ ಜಾಸ್ತಿ ತಿನ್ನು ಮಾಡ್ತಾರೆ ಅಂತ ಕಾಣುತ್ತೆ ಈ ಫೋನನ್ನು. ನೋಡೋಣ ಹೆಂಗಿದೆ ಅಂತ. ನೋಡೋದಕ್ಕೆ ಒಂದು ರೀತಿ ಸ್ಯಾಮ್ಸಂಗ್ ಬ್ರ್ಯಾಂಡ್ ಫೋನ್ ರೀತಿಯಲ್ಲೇ ಅನಿಸಲ್ಲ. ಅದ್ರ ಡಿಸೈನ್ ಆಲ್ರೆಡಿ ಲೀಕ್ ಆಗಿದೆ ಆಯಿತಾ. ಈ ರೀತಿ ಇರಬಹುದು ಅಂತ ಎಲ್ಲ ರೂಮರ್ಸು. ನೋಡೋಣ ಹೆಂಗಿರುತ್ತೆ ಅಂತ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.